950 ರೂಪಾಯಿ ಬಿಲ್ಲು. 130 ಕರೆಕ್ಟ್ ಇದೆ. ಯಾವತ್ತಿಂದ ರೇಟ್ ಜಾಸ್ತಿ ಆಗಿರೋದು? ನೆನೆಯಿಂದನಾ? ಕೇಳ್ತಾರ ಕಸ್ಟಮರ್ಗಳು? ಕೆಲವೊಬ್ರು ಟಿ ವಿಲಿ ನೋಡಲ್ವಲ್ಲ. ಹಾಂ, 944 ಅಂತ ತೋರಿಸ್ಬಿಡುತ್ತೆ. ಜಾಸ್ತಿ ಆಗಿದೆಯಲ್ಲ 29 ರೂಪಾಯಿ. ಎರಡೂ ಇದೆ. ರಾಕಿಂಗ್ ರಘು ಅಂತ. ರಾಕಿಂಗ್ ರಘು ಇಲ್ಲೇ ಇದೆ ನೋಡಿ. ಇನ್ಸ್ಟಾಗ್ರಾಮ್ಗೆ ಹಾಕ್ತೀನಿ ಇದನ್ನು. ಹಾಂ, ಯಾವುದೋ ಒಂದು ಮಾಡ್ತಾ ಇರೋದು. ಪೋಟರ್ ಬಗ್ಗೆ ಹಾಕ್ತಾ ಇರ್ತೀನಿ. ಪೋಟರು, ರ್ಯಾಪಿಡೋ. ಗುರು ಮಳೆ ಸ್ಟಾರ್ಟ್ ಆಯಿತು ಗುರು. ಬೆಳಗ್ಗೆಯಿಂದ ಹಿಂಗೆ ಆಗ್ತಾಯಿದೆ. ಒಂದು 10 ನಿಮಿಷ ಬರುತ್ತೆ, ಈ ಥರ ಚಿಕ್ಕ ಚಿಕ್ಕ ಹನಿ ಬೀಳುತ್ತೆ. ಒಂದು 10 ನಿಮಿಷ ಮಳೆ ನಿಂತೋಗುತ್ತೆ. ವೆದರ್ ಮಾತ್ರ ಸಖತ್ತಾಗಿದೆ ಇವತ್ತು. ಬೆಂಗಳೂರು ಕೂಲ್ ಬೆಂಗಳೂರು ಆಗಿದೆ. ಆದರೆ ಈ ಥರ ಹನಿ ಬೀಳೋದು ಕಮ್ಮಿ ಆಗೋದು ಆ ಥರ ಆಗ್ತಾಯಿದೆ ಗುರು. ರೈನ್ ಕೋಟ್ ಹಾಕೊಳ್ಳೋದು ಬಿಚ್ಚಾಕೋದು, ಹಂಗೆ ಆಗ್ತಾಯಿದೆ ಕತೆ ಅವಾಗಿಂದ. ನಂದು ಒಂದು ಆರ್ಡ್ರ್ ಮಾಡೋಕ್ಕೆ ಹೋಗ್ತೀನಿ, ಮಳೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ರೈನ್ ಕೋಟ್ ಹಾಕೊಳ್ತೀನಿ, ನಿಂತೋಗ್ಬಿಡುತ್ತೆ. ತಪ್ಪಿಸ್ಬೋದು. ಓಕೆನಾ? ನೋಡಿ, ಆರ್ಡ್ರು ಬಂದು 21 ಕಿಲೋಮೀಟ್ರದ್ದು ಯಾರೋ ಟಕ್ಕಂತ ಎತ್ಕೊಬಿಟ್ರು. ಓಕೆನಾ? ಇವತ್ತು ಸೋಮವಾರ ಆಗಿರೋದ್ರಿಂದ ಸ್ವಲ್ಪ ಜನ ರೈಡರ್ಸ್ಗಳು ಕೂಡ ಜಾಸ್ತಿ ಇರ್ತಾರೆ. ಮತ್ತು ಅರ್ನಿಂಗ್ಸು ಕೂಡ ಇವತ್ತು ಜಾಸ್ತಿ ಆಗುತ್ತೆ. ಪೋರ್ಟರಲ್ಲಿ ಕಂಟಿನ್ಯೂ ಮಾಡೋರಿಗೆ ಯಾವ ಏರಿಯಾನು ನೋಡದೆ ಎತ್ಕೊಂಡು ಹೋದರೆ ಆರಾಮಾಗಿ ಅರ್ನಿಂಗ್ಸ್ ಮಾಡ್ಬೋದು. 2-2.5 ಸಾವಿರದವರೆಗೂ ಅರ್ನಿಂಗ್ಸ್ ಮಾಡ್ಬೋದು. ಪೆಟ್ರೋಲ್ ಒಂದು 500 ರೂಪಾಯಿವರೆಗೂ ಹೋಗುತ್ತೆ ಗುರು. ಈಗಿನ ಪೆಟ್ರೋಲ್ ರೈಟಲ್ಲಿ ನೀವು ಪೆಟ್ರೋಲ್ ಗಾಡೀಲಿ ಮಾಡ್ತೀನಿ ಅಂದರೆ ಒಂದು 500 ರೂಪಾಯಿ, 2,500 ಅರ್ನಿಂಗ್ಸ್ ಮಾಡಿದ್ರೆ ನಿಮ್ಮದು ಒಂದು 500 ರೂಪಾಯಿ ಪೆಟ್ರೋಲ್ ಚಾರ್ಜೇ ಹೋಗ್ಬಿಡುತ್ತೆ. 2,000 ಉಳ್ದಂಗೆ ಆಗುತ್ತೆ. ಆ ಥರ ಮಾಡ್ಬೋದು. ಎಲೆಕ್ಟ್ರಿಕ್ ಗಾಡೀಲಿ ಒಂದು 20 ರೂಪಾಯಿ 30 ರೂಪಾಯಿ ಪೆಟ್ರೋಲ್ ಅಂತೀನಿ ಎಲೆಕ್ಟ್ರಿಕ್ ಚಾರ್ಜ್ ಹೋಗುತ್ತೆ ಅಷ್ಟೇ. ನೀವು ಕೂಡ 1-1.5 ಸಾವಿರ ಮಾಡ್ಬೋದು ಎಲೆಕ್ಟ್ರಿಕ್ ಗಾಡೀಲಿ ಅಷ್ಟೇ. ಏನು ಜಾಸ್ತಿ ಮಾಡೋಕ್ಕಾಗಲ್ಲ. 1,500 ಸಾವಿರದವರೆಗೂ ಅರ್ನಿಂಗ್ಸ್ ಮಾಡ್ಬೋದು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಘು. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಪಾರ್ಟ್ ಟೈಮಲ್ಲಿ ಪೋಟರ್ ಮಾಡ್ತಾಯಿದ್ದೀನಿ. ಒಂದು ಆರ್ಡ್ರ್ ಬಿದ್ದಿದೆ ಆಲ್ರೆಡಿ. ಒಂದು ಬಿಲ್ಸ್ ಎಲ್ಲ ಕೊಡ್ತಾಯಿದ್ದಾರೆ HP ಗ್ಯಾಸಿಂದ. ನೋಡಿ ಗುರು, HP ಗ್ಯಾಸ್ ಆಲ್ರೆಡಿ 944 ರೂಪಾಯಿ 50 ಪೈಸೆ ಆಗಿದೆ, ಜಾಸ್ತಿ ಆಗಿದೆ. ಇದು ಶ್ರೀನಗರಕ್ಕೆ ಇರೋದು ಆರ್ಡ್ರು. PV ಪುರಮಿಂದ ಡಿಕ್ಕಿಲಿ ಇಕ್ಬಿಡೋಣ ಆರಾಮಾಗಿ ಬಿಲ್ಸ್ ಎಲ್ಲ. ಓಕೆ, ಇದೊಂದು ಆರ್ಡ್ರು ಬಂದಿತ್ತು. ಹೋಗಿ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ ಅಂತ ಬಂದೆ. ನೋಡಿದೆ ಹಂಗೆ ಗ್ಯಾಸ್ ರೇಟ್ ಎಷ್ಟಾಗಿದೆ ಅಂತ. ನೋಡಿ, 944 ರೂಪಾಯಿ ಪ್ಲಸ್ಸು ಡೆಲಿವರಿ ಚಾರ್ಜ್ ಬೇರೆ ತಗೋತಾರಲ್ವ, ಎಲ್ಲ ಸೇರಿ 1000 ರೂಪಾಯಿ ಆಗೋಗುತ್ತೆ. ಇಲ್ಲಿಂದ ಶ್ರೀನಗರಕ್ಕೆ ಇರೋದು ಡೆಲಿವರಿ ಎಷ್ಟು ಕಿಲೋಮೀಟರು? 5.3 ಕಿಲೋಮೀಟರು. ಇದಕ್ಕೆ ಎಷ್ಟು ಕೊಟ್ಟಿದ್ದಾನೆ ಅಂದರೆ 128 ರೂಪಾಯಿ ಕೊಟ್ಟಿದ್ದಾರೆ ಗುರು. 134 ರೂಪಾಯಿ 71 ಪೈಸೆ ಟೋಟಲು. 128 ರೂಪಾಯಿ ಕ್ಯಾಶ್ ಕಲೆಕ್ಟ್ ಅಂತ ಬಂದಿದೆ. ನೋಡಿ, ಎಲ್ಲ ಹೇಳ್ತಾಯಿದ್ರಿ ಕಮೆಂಟಲ್ಲಿ ಈ ಥರ 6% ಕಮಿಷನ್ ಮಾಡಿದ್ದಾರೆ ಅಂತ. ಅದ್ರ ಜೊತೆಗೆ ಏನು ಮಾಡಿದ್ದಾರೆ, ವ್ಯಾಲೆಟ್ಗೆ ಇಂತಿಷ್ಟು ಅಮೌಂಟ್ ಅಂತ ಹಾಕ್ತಾಯಿದ್ದಾರೆ. 10 ರೂಪಾಯಿ, 5 ರೂಪಾಯಿ, ದೊಡ್ಡ ಆರ್ಡ್ರಿಗೆಲ್ಲ 10 ರೂಪಾಯಿ, ಅದೇ 200 ರೂಪಾಯಿ ಆರ್ಡ್ರಿಗೆಲ್ಲ 10 ರೂಪಾಯಿ. ಮತ್ತು ಚಿಕ್ಕ ಆರ್ಡ್ರುಗಳಿಗೆಲ್ಲ 8 ರೂಪಾಯಿ, 7 ರೂಪಾಯಿ, 3 ರೂಪಾಯಿ ಆ ಥರ ಎಲ್ಲ ಎಕ್ಸ್ಟ್ರಾ ಅಮೌಂಟ್ ಎಲ್ಲ ಆನ್ಲೈನ್ ಪೇಮೆಂಟ್ ಅಂತ ಹಾಕ್ಬಿಟ್ಟು ಅದರಲ್ಲಿ ಕಮಿಷನ್ನ ಕಟ್ ಮಾಡ್ಕೊಳ್ತಾ ಇದ್ದಾರೆ. ವ್ಯಾಲೆಟಲ್ಲಿ 1 ರೂಪಾಯಿ, 2 ರೂಪಾಯಿ, 3 ರೂಪಾಯಿ ಆ ಥರ ಕಟ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಕಮೆಂಟ್ ಮಾಡಿದ್ರಿ. ಹೌದು, ಇದು ಸ್ಟಾರ್ಟಿಂಗ್ ಗಿಮಿಕ್ಕು, ಪೋಟರ್ನ ಹೊಸ ಗಿಮಿಕ್. ಯಾಕಂದರೆ ಸ್ಟಾರ್ಟಿಂಗಲ್ಲೇ ನಿಮ್ಮ ವ್ಯಾಲೆಟಿಂದ ಏನು ಅಷ್ಟೊಂದು ಕಟ್ ಮಾಡ್ಕೊಳ್ತೀರಾ ಅಂತ ತೋರಿಸ್ಕೋಬೇಕಲ್ವ, ಅದಕ್ಕೋಸ್ಕರ ಇದು ಮಾಡಿರೋದು. ನಿಮಗೆ ಆನ್ಲೈನ್ ಪೇಮೆಂಟ್ ಬಂದಿರುತ್ತಲ್ಲ, ಅದರಲ್ಲಿ ಫುಲ್ ಎಕ್ಸಾಕ್ಟ್ ಎಷ್ಟು ಕಟ್ ಮಾಡ್ಕೊಂಡಿರ್ತಾರೆ ಅಷ್ಟು ಗೊತ್ತಾಗಿರುತ್ತೆ ನಿಮಗೆ, ಎಷ್ಟು ಅಮೌಂಟ್ ಕಟ್ ಮಾಡ್ಕೊಂಡಿದ್ದಾರೆ ಅಂತ. ನಿಮಗೆ ಎಕ್ಸಾಕ್ಟ್ ಅಲ್ಲಿ ಎಷ್ಟು % ಕಟ್ ಮಾಡ್ಕೊಂಡಿದ್ದಾರೆ ಅಂತ ಕ್ಯಾಲ್ಕುಲೇಷನ್ ಮಾಡ್ಕೋಬೋದು. ಈ ಥರ ಪೋಟರ್ ಅವ್ರದ್ದು ಹೊಸ ಸ್ಕೀಮ್ ಮಾಡಿರೋದು. ಎಷ್ಟು ದಿನ ಈ ಆನ್ಲೈನ್ ಪೇಮೆಂಟಲ್ಲಿ ಕೊಟ್ಬಿಟ್ಟು ಅಡ್ಜಸ್ಟ್ಮೆಂಟ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಕಮಿಷನ್ ತಗೊಳ್ಳಿ ಗುರು, ಕಮಿಷನ್ ತಗೊಳ್ಳೋದು ತಪ್ಪಲ್ಲ. ಇಷ್ಟು 6% ಕರೆಕ್ಟಾಗಿದೆ ಕಮಿಷನ್ನು. ಯಾಕಂದರೆ ಈಗ ಪೆಟ್ರೋಲ್ ರೇಟ್ ಎಲ್ಲ ಜಾಸ್ತಿ ಆಗಿದೆ. ತುಂಬ ಜನನೂ ಕೂಡ ಇನ್ಸ್ಟಾಗ್ರಾಮಲ್ಲೂ ಕೂಡ ಕಮೆಂಟ್ ಮಾಡಿದ್ರಿ, ಈಗಿರೋ ಪೆಟ್ರೋಲ್ ರೇಟು 7 ರೂಪಾಯಿ 8 ರೂಪಾಯಿ ಜಾಸ್ತಿ ಆಗಿದೆ ಲೀಟರ್ಗೆ, ನಮಗೇನು ಕೂಡ ವರ್ಕೌಟ್ ಆಗ್ತಾಯಿಲ್ಲ, ಸ್ಕೂಟಿ ಇಟ್ಕೊಂಡಿರೋರ್ಗೂ ಕೂಡ ವರ್ಕೌಟ್ ಆಗ್ತಾಯಿಲ್ಲ ಅಂತ ಕಮೆಂಟ್ ಕೂಡ ತುಂಬ ಜನ ಮಾಡ್ತಾಯಿದ್ರಿ. ಹೌದು, ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ. ಅದರಿಂದ ಕೆಲವೊಂದು ಆರ್ಡ್ರುಗಳಿಗೆ ಮಾತ್ರ ವರ್ಕೌಟ್ ಆಗ್ತಾಯಿದೆ ನಮಗೆ. ಇದು ನೋಡಿ, 5 ಕಿಲೋಮೀಟ್ರಿಗೆಲ್ಲ 130 ರೂಪಾಯಿ ಆರ್ಡ್ರುಗಳೆಲ್ಲ ಸ್ವಲ್ಪ ವರ್ಕೌಟ್ ಆಗ್ತಾಯಿದೆ. 5 ಕಿಲೋಮೀಟ್ರಿಗೆಲ್ಲ ಒಂದೊಂದು ಆರ್ಡ್ರ್ ಬರುತ್ತೆ, 70 ರೂಪಾಯಿ 80 ರೂಪಾಯಿ ಆರ್ಡ್ರೆಲ್ಲ ಬರುತ್ತೆ. ಅದೇನು ಕೂಡ ವರ್ಕೌಟ್ ಆಗೋಲ್ಲ ಅಷ್ಟೊಂದು.
ನೋಡ್ಕೊಂಡು ಎತ್ಕೋಬೇಕು ನೀವು ಆರ್ಡ್ರುಗಳು, ಯಾವುದು ಕಿಲೋಮೀಟ್ರಿಗೆ ಜಾಸ್ತಿ ಸಿಗ್ತಾಯಿದೆ ಅಂತ. ಕೆಲವೊಂದು ಆರ್ಡ್ರುಗಳಿಗೆ ನಿಮಗೆ 20 ರೂಪಾಯಿವರೆಗೂ ಕಿಲೋಮೀಟ್ರಿಗೆ ಸಿಗುತ್ತೆ, ಕೆಲವೊಂದು ಆರ್ಡ್ರು 13 ರೂಪಾಯಿ 12 ರೂಪಾಯಿ ಕಿಲೋಮೀಟ್ರ್ವರೆಗೂ ಸಿಗುತ್ತೆ. ಈ ಥರ ಎಲ್ಲ ವ್ಯತ್ಯಾಸ ಇದೆ. ಮತ್ತು ಇಲ್ಲಿ ನೋಡಿ 18 ನಿಮಿಷ ಆಗುತ್ತೆ ಗುರು. ಇಲ್ಲಿ 5 ಕಿಲೋಮೀಟ್ರ್ ಹೋಗೋಕ್ಕೆ 18 ನಿಮಿಷ ಅಂತ ತೋರಿಸ್ತಾಯಿದೆ. ಇಲ್ಲಿರೋ ಬೆಂಗಳೂರಲ್ಲಿರೋ ಟ್ರಾಫಿಕ್ಕು ಮತ್ತು ಕಿತ್ತೋಗಿರೋ ರೋಡ್ಗಳು, ಇದರಲ್ಲೆಲ್ಲ ಓಡಾಡೋದು ಕೂಡ ಕಷ್ಟ ಇರುತ್ತೆ, ಅರ್ನಿಂಗ್ಸ್ ಮಾಡೋದು ಕೂಡ ಕಷ್ಟ ಇರುತ್ತೆ. ನೆನ್ನೆ ಎಲ್ಲ ಬಂದು ನಾನು ಸಂಡೇ ಇತ್ತು, ಸಂಡೇ ಬಂದು ಫುಲ್ಲು ಪೋರ್ಟರು ಮತ್ತು ರ್ಯಾಪಿಡೋ ಎರಡನ್ನೂ ಮಾಡಿದೆ. 600 ರೂಪಾಯಿವರೆಗೂ ಅರ್ನಿಂಗ್ಸ್ ಮಾಡಿದೆ ಗುರು ನೆನ್ನೆ ಸಂಡೇ. ವೀಡಿಯೋಸ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಸಾಯಂಕಾಲ 7 ಗಂಟೆಯಿಂದ 9:30ವರೆಗೂ ಮಾಡಿದೆ. ಅಷ್ಟರಲ್ಲಿ 600 ರೂಪಾಯಿ ಅರ್ನಿಂಗ್ಸ್ ಆಯಿತು. ಯಾಕಂದರೆ ಸ್ವಲ್ಪ ಸಂಡೇ ಅಲ್ವಾ, ರೈಡರ್ಸ್ಗಳೆಲ್ಲ ಕಮ್ಮಿ ಇರ್ತಾರೆ, ಆರ್ಡ್ರುಗಳು ಕೂಡ ನಮ್ಮ ಏರಿಯಾದಲ್ಲಿ ಜಾಸ್ತಿ ಬರ್ತಿತ್ತು, ಎಲ್ಲ ಏರಿಯಾದಲ್ಲೂ ಬರೋಲ್ಲ. ಸ್ವಲ್ಪ ಕಸ್ಟಮರು ಕೂಡ ಎಕ್ಸ್ಟ್ರಾ ಅಮೌಂಟು ಕೂಡ ಪೇ ಮಾಡಿದರು. 200 ರೂಪಾಯಿಗೆ 300 ರೂಪಾಯಿ ಕೊಟ್ಟಿದ್ದರು, ಅಂದರೆ ಎಕ್ಸ್ಟ್ರಾ ಐಟಮ್ಸ್ ಇತ್ತು. ಅದಕ್ಕೋಸ್ಕರ ಒಂದೇ ಆರ್ಡ್ರಲ್ಲಿ 300 ರೂಪಾಯಿ ಅರ್ನಿಂಗ್ಸ್ ಮಾಡ್ಕೊಬಿಟ್ಟೆ. ನಿನ್ನೆ ಪಾರ್ಟ್ ಟೈಮಲ್ಲಿ 600 ರೂಪಾಯಿವರೆಗೂ ಅರ್ನಿಂಗ್ಸ್ ಮಾಡಿದ್ದೀನಿ. ಪರವಾಗಿಲ್ಲ. ಸಂಡೇ ವೀಡಿಯೋ ಮಾಡೋಣ ಅಂದ್ಕೊಂಡೆ, ಆದರೆ ಸಂಡೇ ಒಂದು ಸ್ವಲ್ಪ ಮನೇಲಿ ಇದ್ನಲ್ಲ, ಎಲ್ಲೂ ಹೋಗೋದು ಬೇಡ ಅನಿಸ್ತಿತ್ತು. ಹಂಗೂ 7 ಗಂಟೆಗೆ ಮಾಡೋಣ ಗುರು, ಆದಷ್ಟು ಆಗಲಿ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ. 600 ರೂಪಾಯಿವರೆಗೂ ಅರ್ನಿಂಗ್ಸ್ ಆಯಿತು ಸಂಡೇ. ಇವತ್ತು ಸೋಮವಾರ ಸ್ಟಾರ್ಟ್ ಮಾಡಿದ್ದೀನಿ. ಇದು 2ನೇ ಆರ್ಡ್ರು. ಆ್ಯಕ್ಚುಲಿ 1ನೇ ಆರ್ಡ್ರು ಆಲ್ರೆಡಿ ಜಯನಗರಕ್ಕೆ ಹೋಗಿ ಬಂದೆ. ಜಯನಗರಕ್ಕೆ 130 ರೂಪಾಯಿ ಆರ್ಡ್ರು, ಇದೊಂದು 130 ರೂಪಾಯಿ ಆರ್ಡ್ರು. ಮತ್ತು ರ್ಯಾಪಿಡೋದಲ್ಲಿ ಆರ್ಡ್ರು ಮಾಡಬೇಕು ಅಂತ ಆನ್ ಮಾಡಿಕೊಂಡೆ. ರ್ಯಾಪಿಡೋದಲ್ಲಿ ಎಲ್ಲ ಚಿಕ್ಕ ಚಿಕ್ಕ ಆರ್ಡ್ರುಗಳು 40 ರೂಪಾಯಿ 30 ರೂಪಾಯಿ ಆರ್ಡ್ರುಗಳು ಬರ್ತಾಯಿತ್ತು. ಅದಕ್ಕೆ ಎತ್ಕೊಳ್ಳಿಲ್ಲ, ಪೋರ್ಟರಲ್ಲೇ ಮಾಡೋಣ ಅಂತ. ಬನ್ನಿ ಹೋಗೋಣ. ಡ್ರಾಪ್ ಲೊಕೇಶನ್ಗೆ ಇನ್ನೊಂದು 17 ನಿಮಿಷದಲ್ಲಿ ಹೋಗಿ ರೀಚ್ ಆಗ್ತೀವಿ. ಬನ್ನಿ ಹೋಗೋಣ. ಗುರು ಮಳೆ ಸ್ಟಾರ್ಟ್ ಆಯಿತು ಗುರು. ಬೆಳಗ್ಗೆಯಿಂದ ಹಿಂಗೆ ಆಗ್ತಾಯಿದೆ. ಒಂದು 10 ನಿಮಿಷ ಬರುತ್ತೆ, ಈ ಥರ ಚಿಕ್ಕ ಚಿಕ್ಕ ಹನಿ ಬೀಳುತ್ತೆ, ಒಂದು 10 ನಿಮಿಷ ಮಳೆ ನಿಂತೋಗುತ್ತೆ. ವೆದರ್ ಮಾತ್ರ ಸಖತ್ತಾಗಿದೆ ಇವತ್ತು. ಬೆಂಗಳೂರು ಕೂಲ್ ಬೆಂಗಳೂರು ಆಗಿದೆ. ಆದರೆ ಈ ಥರ ಹನಿ ಬೀಳೋದು ಕಮ್ಮಿ ಆಗೋದು ಆ ಥರ ಆಗ್ತಾಯಿದೆ ಗುರು. ರೈನ್ ಕೋಟ್ ಹಾಕೊಳ್ಳೋದು ಬಿಚ್ಚಾಕೋದು, ಹಂಗೆ ಆಗ್ತಾಯಿದೆ ಕತೆ ಅವಾಗಿಂದ. ನಂದು ಒಂದು ಆರ್ಡ್ರು ಮಾಡೋಕ್ಕೆ ಹೋಗ್ತೀನಿ, ಮಳೆ ಸ್ಟಾರ್ಟ್ ಆಗುತ್ತೆ, ಮತ್ತೆ ರೈನ್ ಕೋಟ್ ಹಾಕೊಳ್ತೀನಿ, ನಿಂತೋಗ್ಬಿಡುತ್ತೆ. ಈ ಥರ ಆಟ ಆಡಿಸ್ತಾಯಿದೆ. ಇವತ್ತು ಒಂದು ಸ್ವಲ್ಪ ವೆದರ್ ಕೂಲ್ ಆಗಿದೆ ಗುರು. ಬೆಂಗಳೂರಲ್ಲಿ ಚೆನ್ನಾಗಿದೆ. ಇದೇ ಥರ ವೆದರ್ ಇರಬೇಕು ಯಾವಾಗಲೂ ಅಂತ ಅನ್ಕೋಬೋದು. ಊಟಿ ಥರ ಫೀಲ್ ಆಗ್ತಾಯಿದೆ. ಮತ್ತು ನಾಳೆ ಕೂಡ ತುಂಬ ಮಳೆ ಇರುತ್ತಂತೆ. ಡೆಲಿವರಿ ಬಾಯ್ಸ್ ಆದಷ್ಟು ಹುಷಾರಾಗಿರಿ. ಮತ್ತು ಪೋರ್ಟರ್ ಅವರು ಕೂಡ 199 ರುಪೀಸ್ದು ಕೋಟ್ ಕೂಡ ಬಿಟ್ಟಿದ್ದಾರೆ, ರೈನ್ ಕೋಟು. ಯಾರ್ಯಾರು ತಗೊಂಡಿಲ್ಲ ತಗೊಳ್ಳಿ. 3 ಏರಿಯಾದಲ್ಲಿ ನೋಟಿಫಿಕೇಷನ್ ಬಂದಿರುತ್ತೆ ಎಲ್ಲರಿಗೂ ಕೂಡ. ಹೋಗಿ ತಗೊಳ್ಳಿ. ಯಾರ್ಯಾರು ರೈನ್ ಕೋಟ್ ಇಲ್ಲ ಎಲ್ಲರೂ ಕೂಡ ಯೂಸ್ ಆಗುತ್ತೆ. ನಾನು ಓಕೆ ಗುರು, ಲೊಕೇಶನ್ ಬಂದೆ HB ಗ್ಯಾಸ್ ಶ್ರೀನಗರ. ನವೀನ್ ಗೌಡ ಪ್ರಿಂಟೌಟ್ ತಗೊಳೋದು ಲೇಟ್ ಮಾಡಿಬಿಟ್ರು ಅವರು. ಸ್ವಲ್ಪ ತೆಗ್ದಿರಲಿಲ್ಲ. ಯಾವತ್ತಿಂದ ರೈಟ್ ಜಾಸ್ತಿ ಆಗಿರೋ ಸರ್? 950 ರೂಪಾಯಿ ಬಿಲ್ಲು. 130 ಕರೆಕ್ಟ್ ಇದೆ. ಯಾವತ್ತಿಂದ ರೈಟ್ ಜಾಸ್ತಿ ಆಗಿರೋದು? ನೆನೆಯಿಂದನಾ? ಕೇಳ್ತಾರ ಕಸ್ಟಮರ್ಗಳು? ಕೆಲವೊಬ್ರು ಟಿ ವಿಲಿ ನೋಡಲ್ವಲ್ಲ. ಹಾಂ, 944 ಅಂತ ತೋರಿಸ್ಬಿಡುತ್ತೆ. ಜಾಸ್ತಿ ಆಗಿದೆಯಲ್ಲ 29 ರೂಪಾಯಿ. ಎರಡೂ ಇದೆ. ರಾಕಿಂಗ್ ರಘು ಅಂತ. ರಾಕಿಂಗ್ ರಘು ಇಲ್ಲೇ ಇದೆ ನೋಡಿ. ಇನ್ಸ್ಟಾಗ್ರಾಮ್ಗೆ ಹಾಕ್ತೀನಿ ಇದನ್ನು. ಹಾಂ, ಯಾವುದೋ ಒಂದು ಮಾಡ್ತಾ ಇರೋದು. ಪೋರ್ಟರ್ ಬಗ್ಗೆ ಹಾಕ್ತಾ ಇರ್ತೀನಿ. ಪೋರ್ಟರು, ರ್ಯಾಪಿಡೋ. ಓಕೆ, 5 ಕಿಲೋಮೀಟ್ರಿಗೆ 130 ರೂಪಾಯಿ ಸಿಕ್ಕಿದೆ. 134 ರೂಪಾಯಿ ಆ್ಯಕ್ಚುಲಿ ಟೋಟಲ್ಲು ತೋರಿಸ್ತಾ ಇರೋದು. 135 ನೋಡಿ, ಇಲ್ಲೇ ತೋರಿಸ್ತಾ ಇದೆ ಸ್ಕ್ರೀನ್ಶಾಟಲ್ಲಿ. ಇವರು ಆನ್ಲೈನಲ್ಲಿ 6 ರೂಪಾಯಿ 71 ಪೈಸೆ ಸ್ಕ್ರೀನ್ಶಾಟ್ ಹಾಕಿದ್ದೀನಿ ನೋಡಿ. ಇದನ್ನು ಪೋರ್ಟರ್ ಕಂಪ್ನಿಯವರು ಕೊಟ್ಟು ಮೈನಸ್ ಮಾಡುತ್ತಾ ಇರೋದು. ಏನಂದರೆ ರೈಡರ್ಸ್ಗಳಿಗೆ ಸಮಾಧಾನ ಮಾಡಬೇಕಲ್ಲ, ಡೆಲಿವರಿ ಬಾಯ್ಸ್ಗಳಿಗೆ. ನಾವೇ ಕೊಡ್ತಾಯಿದ್ದೀವಿ, ಇದು ಮಾಡ್ತಾಯಿದ್ದೀವಿ ಅಂತ. ವ್ಯಾಲೆಟಲ್ಲಿ ಮಾತ್ರ ನೋಡಿ ಎಷ್ಟು ಕಟ್ ಆಗಿದೆ. 1 ರೂಪಾಯಿ 37 ಪೈಸೆ
ಕಟ್ಟಾಗಿದೆ. ಅದಕ್ಕೇನು ದೊಡ್ಡದನ್ಸಲ್ಲ ಅಂದ್ಬಿಟ್ಟು ಯಾರು ಏನು ಪ್ರಶ್ನೆ ಮಾಡಲ್ಲ ಅಂತ ಇದು ಮಾಡಿರೋದು. ಓಕೆ 6% ಕಮಿಷನ್ ಓಕೆ ಗುರು, ಏನು ಪ್ರಾಬ್ಲಮ್ ಇಲ್ಲ. 6% ಕಮಿಷನ್ ತೊಗೊಳ್ಳಿ. ಆವಾಗವಾಗ ಪೋರ್ಟರ್ ಅವ್ರದ್ದು ಏನು ಬೇಜಾರು ಅಂದರೆ, ಇವತ್ತು 6 ಇದೆಯಾ, ಇನ್ನೊಂದು ತಿಂಗಳು ಬಿಟ್ಬಿಟ್ಟು 8% ಮಾಡೋದು, ಅದೊಂದು ತಿಂಗಳು ಬಿಟ್ಬಿಟ್ಟು 15% ಮಾಡೋದು, ಈ ಥರ ಎಲ್ಲ ಮಾಡ್ತಾ ಇರ್ತಾರೆ. ಓಕೆನಾ. ನೋಡಿ ಇವಾಗೆಲ್ಲ ಗ್ಯಾಸ್ ರೈಟು ಜಾಸ್ತಿ ಆಗಿದೆ, 29 ರೂಪಾಯಿ. ಮನೆ ಖರ್ಚು ಕೂಡ ಜಾಸ್ತಿ ಆಗ್ತಾಯಿದೆ. ಮತ್ತು ಈ ಕಡೆ ಪೆಟ್ರೋಲ್ ರೈಟು ಕೂಡ ಜಾಸ್ತಿ ಆಗಿದೆ. ನಂದೇನು ಎಲೆಕ್ಟ್ರಿಕ್ ಗಾಡಿ ಸ್ವಲ್ಪ ವರ್ಕೌಟ್ ಆಗುತ್ತೆ, ಅದನ್ನು ಕೂಡ ಫುಲ್ ಟೈಮ್ ಮಾಡೋಕ್ಕಾಗಲ್ಲ ಎಲೆಕ್ಟ್ರಿಕ್ ಗಾಡೀಲಿ. ನೀವು ಮಾಡಿದ್ರೆ ಎಲೆಕ್ಟ್ರಿಕ್ ಗಾಡೀಲಿ ಒಂದು ಅರ್ಧ ದಿವಸ ಮಾಡ್ಬೋದು ಅಷ್ಟೇ. ಒಂದು 50-60 ಕಿಲೋಮೀಟ್ರ್ ಇದ್ದಾಗಲೇ ನಿಮಗೆ ಭಯ ಆಗುತ್ತೆ, ಯಾವಾಗ ಮನೆಗೆ ಹೋಗ್ಬಿಟ್ಟು ಮತ್ತೆ ಚಾರ್ಜ್ಗೆ ಹಾಕ್ತೀನೋ ಅಂತ. ಯಾಕಂದರೆ ಫಾಸ್ಟ್ ಚಾರ್ಜರ್ ಕೂಡ ಇದರಲ್ಲಿ ಇಲ್ಲ, ಇವಾಗ ವರ್ಕ್ ಆಗ್ತಾಯಿಲ್ಲ ಎಲ್ಲೂ ಕೂಡ. ಓಲಾದು ಕ್ಲೋಸ್ ಆಗಿಬಿಟ್ಟಿದೆ ಎಲ್ಲ ಕಡೆ. ಥರದ್ದೆಲ್ಲ ಇದೆ. ಥರದ್ದು ನೀವು ಗಾಡಿ ಎಲೆಕ್ಟ್ರಿಕ್ ಗಾಡಿ ತೊಗೊಳ್ಳೋದಾದರೆ ಥರದ್ದು ತೊಗೊಳ್ಳಿ. ಎಲ್ಲ ಕಡೆ ಥರು ಮತ್ತು ವಿಡಾ ಕಂಪ್ನಿ ಇದೆಯಲ್ಲ, ಅವೆರಡರಲ್ಲೂ ನಿಮಗೆ ಫಾಸ್ಟ್ ಚಾರ್ಜಿಂಗ್ ಇದೆ, ಎಲ್ಲ ಕಡೆನೂ ವರ್ಕೌಟ್ ಆಗುತ್ತೆ. ಓಕೆನಾ. ನೋಡಿ ಎಲ್ಲ ಪೆಟ್ರೋಲ್ ರೈಟ್ ಜಾಸ್ತಿ ಆಗಿರೋದ್ರಿಂದ ಚಿಕ್ಕ ಆರ್ಡ್ರುಗಳು ಮಾಡೋಕ್ಕೇ ಕೂಡ ಭಯ ಪಡ್ತಾರೆ ಎಲ್ಲರೂ, ಏನು ವರ್ಕೌಟ್ ಆಗೋಲ್ಲ. ಮತ್ತು ಕಿಲೋಮೀಟ್ರಿಗೆ ಕಮ್ಮಿ ಕೊಡ್ತಾನೆ ಕೆಲವೊಂದು ಆರ್ಡ್ರುಗಳಿಗೆ. ಓಕೆ ಗುರು, ಇವತ್ತು ಟೋಟಲ್ 3 ಆರ್ಡ್ರ್ ಮಾಡಿರೋದು, 2 ಆರ್ಡ್ರು ಅಂತ ಹೇಳಿದ್ದೆ. ಇದು 121 ರೂಪಾಯಿ ಆರ್ಡರು, ಮತ್ತು 51 ರೂಪಾಯಿ ಆರ್ಡ್ರ್ ಒಂದು ಮಾಡಿದ್ದೆ. ಇನ್ನೊಂದು ಆರ್ಡ್ರ್ ಕೂಡ ಕ್ಯಾನ್ಸಲ್ ಆಗಿತ್ತು, ಅದಕ್ಕೆ ನಾನು 2 ಆರ್ಡ್ರು ಒಂದು ಆರ್ಡ್ರ್ ಅಂದ್ಕೊಂಡೆ. ಟೋಟಲ್ 3 ಆರ್ಡ್ರ್ ಮಾಡಿದ್ದೀನಿ. 3 ಆರ್ಡ್ರಿಂದ 299 ರೂಪಾಯಿ 82 ಪೈಸೆ, ಅಂದರೆ 300 ರೂಪಾಯಿ ಅರ್ನಿಂಗ್ಸ್ ಮಾಡಿದ್ದೀನಿ ಪೋರ್ಟರಲ್ಲಿ. ಇವಾಗ ರ್ಯಾಪಿಡೋ ಲಾಗಿನ್ ಆಗಿದೆ ಗುರು. ರ್ಯಾಪಿಡೋದಲ್ಲಿ ಎಲ್ಲ ಚಿಕ್ಕ ಆರ್ಡ್ರುಗಳೇ ಬರ್ತಾಯಿತ್ತು, ಮತ್ತು ಕಿಲೋಮೀಟ್ರ್ ಕೂಡ ಜಾಸ್ತಿ ತೋರಿಸ್ತಾಯಿತ್ತು. 1-1.5 ಕಿಲೋಮೀಟ್ರದ್ದೆಲ್ಲ ಆರ್ಡ್ರುಗಳು ಬರ್ತಾನೆ ಇರಲಿಲ್ಲ. 3 ಕಿಲೋಮೀಟ್ರಿಗೆಲ್ಲ 45 ರೂಪಾಯಿ ಹಂಗೆ ಕೊಡ್ತಿದ್ದ, ಅದಕ್ಕೋಸ್ಕರ ಎತ್ಕೊಂಡಿಲ್ಲ. ಓಕೆ. ಮತ್ತು ರ್ಯಾಪಿಡೋದು ನಿನ್ನೆ ಅರ್ನಿಂಗ್ಸ್ ಮಾಡಿರೋದು ನೋಡಿ. ನಿನ್ನೆ ಎಷ್ಟು ಮಾಡಿದ್ದೀನಿ, ಸಂಡೇ 273 ರೂಪಾಯಿ ಅರ್ನಿಂಗ್ಸ್ ಮಾಡಿದ್ದೀನಿ ನೋಡಿ. ಬರೀ ನಿನ್ನೆ ಮಾಡಿರೋದೆ 4 ಆರ್ಡರು, ಅದು 7:45, ಮತ್ತು 8 ಗಂಟೆ, 8:15 ಮತ್ತು 8:46 ಕಂಟಿನ್ಯೂಸ್ ಆಗಿ ಮಾಡಿಬಿಟ್ಟಿದ್ದೀನಿ. ಮತ್ತು ಪೋರ್ಟರಲ್ಲಿ ನೆನೆ ಮಾಡಿರೋದು ನೋಡಿ. ಸಂಡೇ ಓಕೆ, ಸಂಡೇ ನೋಡಿ 198 ರೂಪಾಯಿ, ಅದಕ್ಕೆ ಎಕ್ಸ್ಟ್ರಾ 100 ರೂಪಾಯಿ ಕೊಟ್ಟಿದ್ದರು. ಟೋಟಲ್ 600 ರೂಪಾಯಿವರೆಗೂ ಅರ್ನಿಂಗ್ಸ್ ಆಗಿತ್ತು. ಮತ್ತೆ ಗುರು ಒಂದು ಸುಧಾಮ್ ನಗರಕ್ಕೆ ಆರ್ಡ್ರ್ ಬರ್ತಾಯಿತ್ತು, ಬೇಡ ಇವಾಗ ಒಂದು ಸ್ವಲ್ಪ ಕೆಲಸ ಇದೆ ಅದಕ್ಕೋಸ್ಕರ ಎತ್ಕೊಳ್ಳಲ್ಲ. ನಿನ್ನೆದು ಅಷ್ಟು ಅರ್ನಿಂಗ್ಸ್ ಆಗಿತ್ತು. ಇವತ್ತು 300 ರೂಪಾಯಿ ಆಗಿದೆ. ಸಾಯಂಕಾಲ ಮಾಡ್ತೀನಿ, ಮತ್ತೆ ಸಾಯಂಕಾಲ ಆದಮೇಲೆ ಮತ್ತೊಂದು 300 ರೂಪಾಯಿವರೆಗೂ ಅರ್ನಿಂಗ್ಸ್ ಮಾಡ್ತೀನಿ. ಇವಾಗ ಒಂದು ಸ್ವಲ್ಪ ಕೆಲಸ ಇದೆ, ಅದಕ್ಕೆ ಹೋಗ್ತಾಯಿದ್ದೀನಿ. ನೋಡಿ RR ನಗರಕ್ಕೆ ಬೀಳ್ತಾಯಿದೆ 105 ರೂಪಾಯಿ 7 ಕಿಲೋಮೀಟ್ರಿಗೆ. ನೋಡಿ ಬರೀ 5 ಕಿಲೋಮೀಟ್ರಿಗೆ 130 ರೂಪಾಯಿ ಸಿಕ್ಕಿತ್ತು ಈ ಆರ್ಡ್ರಿಗೆ. ಇದು ನೋಡಿ 7-7.5 ಕಿಲೋಮೀಟ್ರಿಗೆ 105 ರೂಪಾಯಿ ಸಿಗ್ತಾಯಿದೆ. ಅದೇ ಒಂದೇ ಥರ ಸಿಗೋಲ್ಲ, ಎಲ್ಲ ಆರ್ಡ್ರಿಗೂ ಕೂಡ ಬೇರೆ ಬೇರೆ ಥರ ಇರುತ್ತೆ. ಏರಿಯಾ ಮೇಲೆ, ಕೆಲವೊಂದು ಏರಿಯಾ ಮೇಲೂ ಇಲ್ಲ, ಒಬ್ಬೊಬ್ಬರು ಬುಕ್ ಮಾಡೋದ್ರ ಮೇಲೆ ಡಿಪೆಂಡ್ ಇರುತ್ತೆ, ಏನೋ ಗೊತ್ತಿಲ್ಲ. ಸ್ಕೂಟಿ ಆರ್ಡರು ಮತ್ತು ಬೈಕ್ ಆರ್ಡರು ಎರಡು ವ್ಯತ್ಯಾಸ, ಏನು ಒಂದು 20 ರೂಪಾಯಿ ವ್ಯತ್ಯಾಸ ಇರುತ್ತೆ ಅಷ್ಟೇ, ಇನ್ನೇನಿಲ್ಲ. ಎಲೆಕ್ಟ್ರಿಕ್ ಗಾಡಿ ಇದ್ದರೆ ನಿಮಗೆ ವರ್ಕೌಟ್ ಆಗುತ್ತೆ, ಏನು ಪೆಟ್ರೋಲ್ ಖರ್ಚಿಲ್ಲ, ಮತ್ತು ಸರ್ವಿಸ್ ಚಾರ್ಜುಗಳು ಅಷ್ಟೊಂದಿಲ್ಲ. ಎಲೆಕ್ಟ್ರಿಕ್ ಗಾಡಿ ರೆಕಮೆಂಡ್ ಮಾಡ್ತಾಯಿದ್ದೀನಿ ಅಂತ ಅಲ್ಲ, ಅದರಲ್ಲಿ ಒಂದು ಸ್ವಲ್ಪ ಸೇವಿಂಗ್ಸ್ ಮಾಡ್ಬೋದು ಈಗಿನ ಪರಿಸ್ಥಿತಿಲಿ. ಪೆಟ್ರೋಲ್ ಎಲ್ಲ ಮಾಡಿಸ್ಬೋದು. ಓಕೆನಾ. ನೋಡಿ ಆರ್ಡ್ರು ಬಂದು 21 ಕಿಲೋಮೀಟ್ರದ್ದು ಯಾರೋ ಟಕ್ಕಂತ ಎತ್ಕೊಬಿಟ್ರು. ಓಕೆನಾ. ಇವತ್ತು ಸೋಮವಾರ ಆಗಿರೋದ್ರಿಂದ ಸ್ವಲ್ಪ ಜನ ರೈಡರ್ಸ್ಗಳು ಕೂಡ ಜಾಸ್ತಿ ಇರ್ತಾರೆ, ಮತ್ತು ಅರ್ನಿಂಗ್ಸು ಕೂಡ ಇವತ್ತು ಜಾಸ್ತಿ ಆಗುತ್ತೆ ಪೋರ್ಟರಲ್ಲಿ ಕಂಟಿನ್ಯೂ ಮಾಡೋರಿಗೆ. ಯಾವ ಏರಿಯಾನು ನೋಡದೆ ಎತ್ಕೊಂಡು ಹೋದರೆ ಆರಾಮಾಗಿ ಅರ್ನಿಂಗ್ಸ್ ಮಾಡ್ಬೋದು. 2-2.5 ಸಾವಿರದವರೆಗೂ ಅರ್ನಿಂಗ್ಸ್ ಮಾಡ್ಬೋದು. ಪೆಟ್ರೋಲ್ ಒಂದು 500 ರೂಪಾಯಿವರೆಗೂ ಹೋಗುತ್ತೆ ಗುರು. ಈಗಿನ ಪೆಟ್ರೋಲ್ ರೈಟಲ್ಲಿ ನೀವು ಪೆಟ್ರೋಲ್ ಗಾಡೀಲಿ ಮಾಡ್ತೀನಿ ಅಂದರೆ ಒಂದು 500 ರೂಪಾಯಿ, 2,500 ಅರ್ನಿಂಗ್ಸ್ ಮಾಡಿದ್ರೆ ನಿಮ್ಮದು ಒಂದು 500 ರೂಪಾಯಿ ಪೆಟ್ರೋಲ್ ಚಾರ್ಜೇ ಹೋಗ್ಬಿಡುತ್ತೆ, 2,000 ಉಳ್ದಂಗೆ ಆಗುತ್ತೆ. ಆ ಥರ ಮಾಡ್ಬೋದು. ಎಲೆಕ್ಟ್ರಿಕ್ ಗಾಡೀಲಿ ಒಂದು 20 ರೂಪಾಯಿ 30 ರೂಪಾಯಿ ಪೆಟ್ರೋಲ್ ಅಂತೀನಿ, ಎಲೆಕ್ಟ್ರಿಕ್ ಚಾರ್ಜ್ ಹೋಗುತ್ತೆ ಅಷ್ಟೇ. ನೀವು ಕೂಡ 1-1.5 ಸಾವಿರ ಮಾಡ್ಬೋದು ಎಲೆಕ್ಟ್ರಿಕ್ ಗಾಡೀಲಿ ಅಷ್ಟೇ. ಏನು ಜಾಸ್ತಿ ಮಾಡೋಕ್ಕಾಗಲ್ಲ. 1,500 ಸಾವಿರದವರೆಗೂ ಅರ್ನಿಂಗ್ಸ್ ಮಾಡ್ಬೋದು. ಮತ್ತು ಚಾರ್ಜ್ ಹಾಕಿ ಹೋಗೋಷ್ಟರಲ್ಲಿ ಟೈಮ್ ಗ್ಯಾಪ್ ಆಗುತ್ತಲ್ಲ, ಅದಕ್ಕೋಸ್ಕರ ನೀವು ಒಂದು 2,500 ಸಾವಿರ ಅರ್ನಿಂಗ್ಸ್ ಮಾಡ್ತೀನಿ ಅಂದರೆ ಒಂದು 200-250 ಕಿಲೋಮೀಟ್ರ್ವರೆಗೂ ಓಡಾಡಬೇಕಾಗುತ್ತೆ. ಕಿಲೋಮೀಟ್ರಿಗೆ 10 ರೂಪಾಯಿನೇ ಸಿಗೋದು, ಆ ಥರ. ಓಕೆನಾ. ಇದಿಷ್ಟು ಬಂದು ಪೋರ್ಟರ್ನ ಮಾಹಿತಿ. ಪಾರ್ಟ್ ಟೈಮಲ್ಲಿ ಇವತ್ತು 300 ರೂಪಾಯಿ ಅರ್ನಿಂಗ್ಸ್ ಮಾಡಿದ್ದೀನಿ ಇಲ್ಲಿವರೆಗೂ ಕೂಡ. ಮತ್ತು ಕೆಲಸ ಇದೆ, ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ಸಾಯಂಕಾಲ ಮಾಡ್ತೀನಿ. ಆಮೇಲೆ ಆವಾಗ ಒಂದು 300-400 ರೂಪಾಯಿವರೆಗೂ ಅರ್ನಿಂಗ್ಸ್ ಮಾಡ್ಕೋಬೋದು. ಯಾಕಂದರೆ ಇವತ್ತು ಸ್ವಲ್ಪ ರಜಾ ಹಾಕಿದೆ, ಅದಕ್ಕೋಸ್ಕರ ಇಷ್ಟೊತ್ತವರೆಗೂ ಮಾಡಿದ್ದೀನಿ. ಆಫೀಸ್ಗೆ ನಮ್ಮದು ಬೇರೆ ಪರ್ಸ್ನಲ್ ಕೆಲಸ ಇತ್ತಲ್ಲ, ಅದಕ್ಕೋಸ್ಕರ ರಜಾ ಹಾಕಿದೆ.
ಆ ಕೆಲಸ ಮುಗಿಸ್ಕೊಂಡು ಮತ್ತೆ ಈವ್ನಿಂಗ್ ಮೇಲೆ ಒಂದು 4 ಗಂಟೆ 5 ಗಂಟೆ ಮೇಲೆ ಒಂದು 2-3 ಅವರ್ ಮಾಡೋಣ. ಆವಾಗ ಒಂದು 300 ರೂಪಾಯಿ 400 ರೂಪಾಯಿ ಅರ್ನಿಂಗ್ಸ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಪೋರ್ಟರ್ನ ಪಾರ್ಟ್ ಟೈಮ್ ಅರ್ನಿಂಗ್ಸ್ ಬಗ್ಗೆ ವಿಡಿಯೋ ಏನಿಸ್ತು, ಹೇಗನ್ನಿಸ್ತು ಏನು ಅನ್ನೋದನ್ನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಮುಂದಿನ ವಿಡಿಯೋದಲ್ಲಿ ಸಿಗೋಣ.